ವೆಲ್ಕಮ್ ಟು GK ಟ್ರಿಕ್ಸ್ ಬೈ ತನುಶ್ರೀ ಕ್ಲಾಸ್. ಇವತ್ತಿನ ಕ್ಲಾಸಲ್ಲಿ 6ನೇ ತರಗತಿಯ ಅಧ್ಯಾಯ 11 ಭೂಮಿಯ ಸ್ವರೂಪದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಾವು ಭೂಮಿಯ ಸ್ವರೂಪ ಅಂತ ಅಂದರೆ ಏನೆಲ್ಲ ಬರುತ್ತೆ ಅನ್ನೋದನ್ನು ನೋಡೋದಾದರೆ, ಪರ್ವತಗಳು ಬರುತ್ತೆ, ಪ್ರಸ್ಥಭೂಮಿ, ಮೈದಾನ, ಮರುಭೂಮಿ, ದ್ವೀಪ ಮತ್ತು ಅವುಗಳ ಅರ್ಥ ಹಾಗಂದರೆ ಏನು ಅಂತ, ಮತ್ತು ಅವುಗಳ ಉಗಮ ಹೇಗೆ ಅದು ಒರಿಜಿನೇಟ್ ಆಯಿತು, ಮತ್ತು ಅವುಗಳ ಇಂಪಾರ್ಟೆನ್ಸ್ ಪ್ರಾಮುಖ್ಯತೆ, ಅವುಗಳ ಪರಿಚಯವನ್ನು ನಾವು ಈ ಭೂಮಿಯ ಸ್ವರೂಪ ಪಾಠದಲ್ಲಿ ನೋಡ್ತಾ ತಿಳ್ಕೊಳ್ತಾ ಹೋಗೋಣ. ಭೂಮಿಯ ಸ್ವರೂಪ ಅದೇನಿದೆ, ಭೂಮಿಯ ಮೇಲ್ಮೈ ಮೇಲೆ ಈ ಪ್ರಕಾರಗಳು ಒಂದೇ ಥರನಾಗಿಲ್ಲ. ಕೆಲವೊಂದು ಭೂಭಾಗ ಏನಾಗಿದೆ, ಎತ್ತರವಾಗಿದೆ, ಕೆಲವೊಂದು ಭೂಭಾಗ ತಗ್ಗಾಗಿದೆ, ಕೆಲವೊಂದು ಸಮತಟ್ಟಾಗಿದೆ, ಕೆಲವೊಂದು ಭಾಗ ಗುಡ್ಡ ಬೆಟ್ಟಗಳಿಂದ ಕೂಡಿರುವಂಥದ್ದು, ಕೆಲ ಭಾಗ ಬಹಳ ತಗ್ಗಾಗಿರುವಂಥದ್ದು. ಈ ಥರ ಮೇಲ್ಮೈ ಲಕ್ಷಣಗಳನ್ನು ನಾವು ಕಾಣಬಹುದು. ಉದಾಹರಣೆಗೆ ಆಗಲೇ ಹೇಳಿದ ಹಾಗೆ ಪರ್ವತಗಳು, ಬೆಟ್ಟ, ಕಣಿವೆ, ಮೈದಾನ, ಮರುಭೂಮಿ, ದ್ವೀಪಗಳು. ಈ ಭೂಮಿಯ ಸ್ವರೂಪಗಳನ್ನು ಏನಕ್ಕೆ ಕಲಿಬೇಕು ಅಂತಂದರೆ, ಮಾನವನ ದಿನನಿತ್ಯದ ಜೀವನ ಈ ಭೂ ಸ್ವರೂಪದ ಮೇಲೆ ಕೂಡ ಅವಲಂಬಿತ ಆಗಿದೆ. ಹಾಗಾಗಿ ನಾವು ಇದರ ಬಗ್ಗೆ ತಿಳುವಳಿಕೆಯನ್ನು ಹೊಂದಿರುವಂಥದ್ದು ಬಹಳ ಅವಶ್ಯಕ ಆಗುತ್ತೆ. ಮೂರು ವಿಧವಾಗಿ ನಾವು ಭೂ ಸ್ವರೂಪಗಳನ್ನು ವಿಂಗಡಣೆ ಮಾಡ್ತೀವಿ. ಒಂದು ಪರ್ವತಗಳು, ನೋಡಿರ್ತೀರ, ಬೆಟ್ಟಗುಡ್ಡಗಳು, ಮತ್ತು ಪ್ರಸ್ಥಭೂಮಿಗಳು ಅಂದರೆ ಫಲವತ್ತಾದ ಫ್ಲ್ಯಾಟ್ ಸರ್ಫೇಸ್ ಆಫ್ ಅರ್ತ್. ಆಮೇಲೆ ಮೈದಾನಗಳು ಫೀಲ್ಡಲ್ಲಿ ಆಟ ಆಡ್ತಿರಲ್ಲ, ಆ ಥರನೇ ಇರುತ್ತಿದ್ದು ಪ್ಲೇಸ್, ಸಮತಟ್ಟಾಗಿರುತ್ತೆ ಆಯಿತಾ. ಮೊದಲನೇದಾಗಿ ಪರ್ವತಗಳನ್ನು ನೋಡೋಣ. ಇದು ಅತ್ಯಂತ ಪ್ರಮುಖ ಮತ್ತು ಸ್ಫೂರ್ತಿದಾಯಕ ಆಗಿರುವಂಥದ್ದು. ಅವು ಪೃಥ್ವಿಯ ಮೇಲ್ಮೈಯಲ್ಲಿ ಸುತ್ತಲಿನ ಪ್ರದೇಶಗಳಿಗಿಂತ ಎತ್ತರವುಳ್ಳ ಹಾಗೂ ಮೇಲಕ್ಕೆತ್ತಲ್ಪಟ್ಟ ಭೂಭಾಗಗಳಾಗಿರುತ್ತೆ. ಕಡಿದಾದ ಇಳಿಜಾರುಗಳು ಮತ್ತು ಶಿಖರಗಳನ್ನು ಹೊಂದಿದ್ದು ಸಮುದ್ರ ಮಟ್ಟದಿಂದ 1000 ಮೀಟರ್ಗಳಿಗೂ ಎತ್ತರವಾಗಿರುವಂಥದ್ದು. ಅತ್ಯಂತ ದೊಡ್ಡ ಶಿಖರ ಯಾವುದು? ಮೌಂಟ್ ಎವರೆಸ್ಟ್. ಇದು ಕೂಡ ಒಂದು ಪರ್ವತಕ್ಕೆ ಉದಾಹರಣೆಯಾಗಿರುವಂಥದ್ದು. ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ನಾವು ಶಿಖರ ಅಂತ ಕರಿತೀವಿ. ಬೆಟ್ಟವೂ ಕೂಡ ಪೃಥ್ವಿಯ ಒಂದು ನೈಸರ್ಗಿಕ ಎತ್ತರವುಳ್ಳ ಭಾಗ. ಅಂದರೆ ಬೆಟ್ಟ ಅಂತಂದರೆ ಅದು ಪರ್ವತದಷ್ಟು ಎತ್ತರ ಇರೋದಿಲ್ಲ, ಆದರೆ ಅದು ಕೂಡ ಸಿಮಿಲರ್ ಟು ಪರ್ವತ, ಅಂದರೆ ಅದು ಕೂಡ ಉಬ್ಬಾದಂತಹ ಒಂದು ಸರ್ಫೇಸ್ ಆಗಿರುತ್ತೆ. ಬೆಟ್ಟಗಳು ಸಾಮಾನ್ಯವಾಗಿ 600 ಮೀಟರ್ ಅಷ್ಟು ಎತ್ತರ ಇರುತ್ತೆ, ಅದಕ್ಕಿಂತ ಎತ್ತರ ಇರೋದಿಲ್ಲ. ಮತ್ತು ಅವುಗಳ ಇಳಿಜಾರು ಕೂಡ ಅಷ್ಟೊಂದು ಡೀಪ್ ಆಗಿ ಇರೋದಿಲ್ಲ. ಶಿಖರಗಳನ್ನುಳ್ಳ ಅಥವಾ ಇಲ್ಲದ ಪರ್ವತಗಳ ಸಾಲನ್ನು ಪರ್ವತ ಸರಣಿ ಎನ್ನುವರು. ಉದಾಹರಣೆಗೆ ಹಿಮಾಲಯ, ಏಷ್ಯಾದಲ್ಲಿರುವಂತಹ ಹಿಮಾಲಯ, ಯುರೋಪ್ನಲ್ಲಿರುವಂತಹ ಆಲ್ಪ್ಸ್ ಪರ್ವತ, ದಕ್ಷಿಣ ಅಮೆರಿಕದಲ್ಲಿರುವಂತಹ ಆಂಡೀಸ್, ಉತ್ತರ ಅಮೆರಿಕದಲ್ಲಿರುವಂತಹ ರಾಕಿ ಪರ್ವತ. ಈ ಪರ್ವತದಲ್ಲಿ ದೊಡ್ಡ ದೊಡ್ಡ ಎತ್ತರವಾದ ಶಿಖರಗಳು ಇರೋದಿಲ್ಲ. ಅಂಥವುಗಳನ್ನು ನಾವು ಪರ್ವತ ಸರಣಿ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು ನೀವು, ಇದು ಮೈದಾನ ಪ್ರದೇಶ. ಇಲ್ಲಿ ನಾವು ಪರ್ವತದ ಬಗ್ಗೆ ಸ್ಟಡಿ ಮಾಡ್ತಿರೋದ್ರಿಂದ ಸದ್ಯಕ್ಕೆ ಪರ್ವತವನ್ನು ನೋಡೋಣ. ಇದು ಪರ್ವತ ಹೇಗೆ ಉಬ್ಬಾಗಿದೆ ನೋಡಿ. ಪರ್ವತಗಳಲ್ಲಿ ಹಲವಾರು ವಿಧಗಳಿದೆ. ಅವುಗಳಲ್ಲಿ ಬಹುಮುಖ್ಯವಾದ ಭಾಗ ಮಡಿಕೆ ಮತ್ತು ಜ್ವಾಲಾಮುಖಿಗಳಂತಹ ಆಂತರಿಕ ಶಕ್ತಿಗಳಿಂದ ನಿರ್ಮಾಣವಾಗಿರುವಂತಹ ಪರ್ವತಗಳು ಬಹಳ ಪುರಾತನ ಅಥವಾ ಇತ್ತೀಚೆಗೆ ನಿರ್ಮಾಣಗೊಂಡವಾಗಿರ್ತವೆ. ಅಂದರೆ ಹಳೇದೂ ಆಗಿರಬಹುದು ಅಥವಾ ಇತ್ತೀಚೆಗೆ ನಿರ್ಮಾಣ ಆಗಿರುವಂಥದ್ದು ಇರಬಹುದು. ಹಿಮಾಲಯ ಮತ್ತು ಆಲ್ಪ್ಸ್ ಪರ್ವತಗಳೇನಿದೆಯಲ್ವಾ, ಅವು ಇತ್ತೀಚೆಗೆ ನಿರ್ಮಾಣಗೊಂಡಂತಹ ಪರ್ವತಗಳಾಗಿರುತ್ತೆ. ಯಾವುದು? ಹಿಮಾಲಯ ಮತ್ತು ಆಲ್ಪ್ಸ್ ಪರ್ವತ. ಆದರೆ ಅಪ್ಲೇಷಿಯನ್ ಏನು ಉತ್ತರ ಅಮೆರಿಕದಲ್ಲಿದೆ, ಅಪಲೇಷಿಯನ್ ಪರ್ವತ ಮತ್ತು ಅರಾವಳಿ
ಸರಣಿಗಳು ಭಾರತದಲ್ಲಿರುವಂಥದ್ದು ಅತ್ಯಂತ ಪುರಾತನ ಕಾಲದ ಪರ್ವತಗಳು. ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಪುರಾತನ ಪರ್ವತ ಯಾವುದು ಅಂತ ಕೇಳ್ತಾರೆ, ಅದಕ್ಕೆ ಉದಾಹರಣೆ ಅರಾವಳಿ. ಅತ್ಯಂತ ಎತ್ತರವುಳ್ಳ ಪರ್ವತಗಳ ಅತಿ ಎತ್ತರ ಭಾಗಗಳು ಹಿಮದಿಂದ ಕೂಡಿರುವಂಥದ್ದು. ಈ ನಿರ್ಮಾಣದ ಆಧಾರದ ಮೇಲೆ, ಅವು ಹೇಗೆ ನಿರ್ಮಾಣ ಆಗಿದೆ ಅನ್ನುವಂತಹ ಆಧಾರದ ಮೇಲೆ 3 ವಿಧಗಳಾಗಿ ನಾವು ಪರ್ವತಗಳನ್ನು ವಿಂಗಡಣೆ ಮಾಡ್ತೀವಿ. ಮೊದಲನೇದು ಮಡಿಕೆ ಪರ್ವತ, ಇನ್ನೊಂದು ಎರಡನೇದು ಖಂಡ ಪರ್ವತ, ಮೂರನೇದು ಜ್ವಾಲಾಮುಖಿ ಜನಿತ ಪರ್ವತ. ಒಂದೊಂದಾಗೆ ನೋಡೋಣ. ಮಡಿಕೆ ಪರ್ವತ, ಇವು ಶಿಲಾಸ್ತರಗಳು ಮುದುಡಿಕೊಳ್ಳುವುದರಿಂದ ನಿರ್ಮಾಣವಾಗುವವು. ಅವು ಅತಿ ಎತ್ತರವುಳ್ಳ ಪರ್ವತಗಳು. ಉದಾಹರಣೆಗೆ ನಮ್ಮ ಹಿಮಾಲಯ ಪರ್ವತ ಏನಾಗುತ್ತೆ, ಶಿಲಾಸ್ತರಗಳು ಮುದುಡಿಕೊಂಡಾಗ ಆಗುವಂತಹ ಪರ್ವತಗಳಾಗಿವೆ. ಮತ್ತು ಆಲ್ಪ್ಸ್ ಪರ್ವತ, ಆಲ್ಪ್ಸ್ ಯುರೋಪ್ ಖಂಡದಲ್ಲಿ ಇರುವಂತಹ ಪರ್ವತ, ಎರಡೂ ಕೂಡ ಮಡಿಕೆ ಪರ್ವತಗಳಿಗೆ ಉದಾಹರಣೆ. ನೆಕ್ಸ್ಟ್ ಖಂಡ ಪರ್ವತಗಳು, 2 ಸಮಾನಾಂತರ ಶಿಲಾಸ್ತರಭಂಗಗಳ ನಡುವಣ ಭಾಗವು ಮೇಲಕ್ಕೆತ್ತಲ್ಪಡುವುದರಿಂದ ನಿರ್ಮಾಣವಾಗುತ್ತದೆ. ಇಲ್ಲಿ ಶಿಲಾಸ್ತರಭಂಗಗಳು ಏನಾಗುತ್ತೆ, ಎತ್ತಲ್ಪಡುತ್ತವೆ. ಅವುಗಳು ಅತಿ ಎತ್ತರವಾಗಿಲ್ಲ. ಉದಾಹರಣೆಗೆ ಸಿಯೆರಾ ನಿವೇಡಾ ಉತ್ತರ ಅಮೆರಿಕದಲ್ಲಿದೆ. ಎರಡನೇದು ವಾಸ್ಜೇಸ್ ಯುರೋಪ್ ಖಂಡದಲ್ಲಿರುವಂಥದ್ದು. ಇಲ್ಲಿ ಏನಾಗುತ್ತೆ, ಶಿಲಾಸ್ತರಭಂಗಗಳ ನಡುವಣ ಭಾಗ ಮೇಲಕ್ಕೆತ್ತಲ್ಪಡುವುದರಿಂದ ನಿರ್ಮಾಣವಾಗುವಂಥದ್ದು. ಇನ್ನೊಂದು ಜ್ವಾಲಾಮುಖಿ ಪರ್ವತ. ನೀವು ಜ್ವಾಲಾಮುಖಿ ಅಂತಂದರೆ ಕೇಳಿರ್ಬೋದು, ಅಂದರೆ ವಾಲ್ಕೆನೋ, ಬೆಟ್ಟದಿಂದ ಏನು ಒಳಗೆ ಹುದುಗಿರುವಂತಹ ಒಂದು ವಸ್ತುಗಳು ಇದ್ದಕ್ಕಿದ್ದಂಗೆ ಸ್ಫೋಟಗೊಳ್ಳುವಂಥದ್ದು. ಅವು ಈ ಪರ್ವತಗಳ ನಿರ್ಮಾಣಕ್ಕೆ ಕಾರಣ ಆಗುತ್ತೆ. ಅವುಗಳ ತಳ ವಿಸ್ತಾರವಾಗಿದ್ದು ಎತ್ತರವಾದ ಶಂಖಾಕೃತಿಯ ಶಿಖರಗಳನ್ನು ಒಳಗೊಂಡಿದೆ. ಉದಾಹರಣೆಗೆ ಜಪಾನಿನ ಫ್ಯೂಜಿಯಾಮ ಮತ್ತು ತಾಂಜೇನಿಯಾದ ಕಿಲಿಮಂಜಾರೋ. ಪರ್ವತಗಳ ಪ್ರಾಮುಖ್ಯತೆ ಏನು, ಅದರ ಇಂಪಾರ್ಟೆನ್ಸ್ ಏನು, ಪರ್ವತಗಳು ಏನಕ್ಕೆ ಬೇಕು? ಒಂದೇದು, 2 ದೇಶಗಳ ನಡುವೆ ಸ್ವಾಭಾವಿಕ ಗಡಿಯನ್ನು ನಿರ್ಮಾಣ ಮಾಡುತ್ತೆ. ನಾವೇನು ಬಾರ್ಡರ್ ಎಳೆಯೋ ಅವಶ್ಯಕತೆ ಇಲ್ಲ. ನ್ಯಾಚುರಲ್ ಆಗಿ ಏನಾಗಿರುತ್ತೆ, ಬಾರ್ಡರ್ ಆಗಿರುತ್ತೆ. ನಮ್ಮ ಹಿಮಾಲಯ ಪರ್ವತ ಇದೆಯಲ್ಲ ಹಾಗೆ. ಪರ್ವತಗಳು ನೈಸರ್ಗಿಕ ಸಂಪನ್ಮೂಲಗಳ ಉಗ್ರಾಣಗಳಾಗಿವೆ. ಅವುಗಳಲ್ಲಿ ನಾವು ಅನೇಕ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಹ ಕಾಣಬಹುದು. ಜಲವಿದ್ಯುತ್ ಶಕ್ತಿ ತಯಾರಿಕೆಗೆ ನೀರನ್ನು ಪೂರೈಸುತ್ತವೆ. ಇವು ಏನು ಮಾಡ್ತವೆ, ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋಕ್ಕೆ ನೀರನ್ನು ಪೂರೈಕೆ ಮಾಡುವಂತಹ ಮೇನ್ ಸೋರ್ಸ್ ಆಗಿರುತ್ತೆ. ಯಾವುದು, ಪರ್ವತಗಳು. ಪರ್ವತಗಳಲ್ಲಿ ಅನೇಕ ನದಿಗಳು ಉಗಮವಾಗುವಂಥದ್ದು. ಹಾಗಾಗಿ ಅನೇಕ ನದಿಗಳ ಉಗಮ ಸ್ಥಾನವಾಗಿರುತ್ತೆ. ವಾಯುಗುಣದ ಮೇಲೆ ಉತ್ತಮ ಪರಿಣಾಮವನ್ನು ಬೀರುತ್ತೆ. ರಮಣೀಯವಾದ ದೃಶ್ಯಗಳನ್ನು ಹೊಂದಿದೆ ಹಾಗೂ ಪ್ರವಾಸಿ ತಾಣವಾಗಿದೆ. ನಾವು ಉದಾಹರಣೆಗೆ ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿ ಬೆಟ್ಟ ಆಗಿರಬಹುದು, ಮತ್ತು ಕುದುರೆಮುಖ, ಈ ಥರ ಪರ್ವತಗಳಿಗೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಬರ್ತಾರೆ. ನೆಕ್ಸ್ಟು ನಡೆತೋಪು ಬೆಳೆ ಪ್ಲಾಂಟೇಶನ್ಗಳಿಗೆ ಪೂರಕವಾಗಿದೆ. ನೆಕ್ಸ್ಟ್ ಪ್ರಸ್ಥಭೂಮಿಗಳು, ಅಂದರೆ ಇದು ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿರುವಂಥದ್ದು. ಇವುಗಳನ್ನು ಪೀಠಭೂಮಿಗಳೆಂದು ಕೂಡ ಕರೆಯುತ್ತಾರೆ. ಸಾಮಾನ್ಯವಾಗಿ ಪ್ರಸ್ಥಭೂಮಿಗಳು ಸುತ್ತಲಿನ ಪ್ರದೇಶಗಳಿಗಿಂತ ಒಮ್ಮೆಲೆ ಎತ್ತರವಾಗಿದ್ದು ಸಣ್ಣ ಪ್ರಮಾಣದ ಏರಿಳಿತಗಳನ್ನು ಹೊಂದಿರುತ್ತೆ. ಕೆಲವು ಪ್ರಸ್ಥಭೂಮಿಗಳು ವಿಶಾಲವಾಗಿದೆ. ನಮ್ಮ ಭಾರತದ ದಖನ್ ಪ್ರಸ್ಥಭೂಮಿಯು ಅದಕ್ಕೊಂದು ಉದಾಹರಣೆಯಾಗಿದೆ. ನಮ್ಮ ದೇಶದಲ್ಲಿ ಅತ್ಯಂತ ದೊಡ್ಡ ಪ್ರಸ್ಥಭೂಮಿ ಯಾವುದು ಅಂತ ಪ್ರಶ್ನೆ ಕೇಳ್ತಾರೆ. ಯಾವುದು? ದಖನ್ ಪ್ರಸ್ಥಭೂಮಿ. ಇಂಪಾರ್ಟೆಂಟ್, ನೋಟ್ ದಿಸ್ ಪಾಯಿಂಟ್. ಇನ್ನು ಕೆಲವು ಪ್ರಸ್ಥಭೂಮಿಗಳು ಸಮುದ್ರ ಮಟ್ಟದಿಂದ ಅತಿ ಎತ್ತರದಲ್ಲಿರುತ್ತದೆ. ಉದಾಹರಣೆಗೆ ಟಿಬೆಟ್ ಪ್ರಸ್ಥಭೂಮಿ. ಇದು ಸಮುದ್ರದ ತೀರದಿಂದ ಅತ್ಯಂತ ಎತ್ತರದಲ್ಲಿರುವಂತಹ ಒಂದು ಪ್ರಸ್ಥಭೂಮಿ. ಇದು ಜಗತ್ತಿನಲ್ಲಿ ಅತಿ ಎತ್ತರದಲ್ಲಿರುವಂತಹ ಪ್ರಸ್ಥಭೂಮಿಯಾಗಿದ್ದು ಪ್ರಪಂಚದ ಮೇಲ್ಛಾವಣಿ ಅಂತ ಕರಿತೀವಿ. ಯಾವುದನ್ನ ಕೇಳ್ತಾರೆ, ಇದನ್ನ ಟಿಬೆಟ್ ಪ್ರಸ್ಥಭೂಮಿಯನ್ನ ಪ್ರಪಂಚದ ಮೇಲ್ಛಾವಣಿ ಅಂತ ಕರೆಯುವಂಥದ್ದು. ಕೆಲವೊಂದು ಪ್ರಸ್ಥಭೂಮಿಗಳು ತಗ್ಗು ಭಾಗದಲ್ಲೂ ಇದೆ. ಪ್ರಸ್ಥಭೂಮಿಗಳು ಕಠಿಣ ಶಿಲೆಗಳಿಂದ ಕೂಡಿರುವಂಥದ್ದು. ಅಂತಹ ಶಿಲೆಗಳು ಸಮೃದ್ಧ ಖನಿಜಗಳಿಂದ ಕೂಡಿದೆ. ಕರ್ನಾಟಕದ ನೈಋತ್ಯ ಭಾಗ ಒಂದು ಪ್ರಸ್ಥಭೂಮಿಯಾಗಿದೆ. ನಮ್ಮ ಕರ್ನಾಟಕದ ನೈಋತ್ಯ ಭಾಗ ಏನಾಗಿದೆ ಅಂತಂದರೆ ಒಂದು ಪ್ರಸ್ಥಭೂಮಿ ಆಗಿರುವಂಥದ್ದು. 3 ಪ್ರಕಾರಗಳಾಗಿ ಪ್ರಸ್ಥಭೂಮಿಯನ್ನು ವಿಂಗಡಣೆ ಮಾಡ್ತೀವಿ. ಅಂತರ್ಪರ್ವತ ಪ್ರಸ್ಥಭೂಮಿ, ಪರ್ವತಪಾದ ಪ್ರಸ್ಥಭೂಮಿ, ಖಂಡಾಂತರ ಪ್ರಸ್ಥಭೂಮಿ. ಒಂದೊಂದಾಗಿ ನೋಡ್ತಾ ಹೋಗೋಣ ಏನು ಅಂತ. ಅಂತರ್ಪರ್ವತ ಪ್ರಸ್ಥಭೂಮಿಗಳು
ಸುತ್ತಲೂ ಪರ್ವತ ಸರಣಿಗಳಿಂದ ಸುತ್ತುವರೆದಿರುತ್ತದೆ. ಉದಾಹರಣೆಗೆ ಟಿಬೆಟ್ ಪ್ರಸ್ಥಭೂಮಿ ಏಷ್ಯಾದಲ್ಲಿರುವಂಥದ್ದು, ಬೊಲಿವಿಯಾ ಪ್ರಸ್ಥಭೂಮಿ ದಕ್ಷಿಣ ಅಮೆರಿಕ. ಅಂದರೆ ಪರ್ವತಗಳ ನಡುವೆ, ಸರಣಿಗಳ ನಡುವೆ ಇರುವಂತಹ ಪ್ರಸ್ಥಭೂಮಿಯನ್ನು ನಾವು ಅಂತರ್ಪರ್ವತ ಪ್ರಸ್ಥಭೂಮಿ ಅಂತ ಕರಿತೀವಿ. ಪರ್ವತಪಾದ ಪ್ರಸ್ಥಭೂಮಿ ಒಂದು ಕಡೆ ಪರ್ವತಗಳಿಂದಲೂ ಮತ್ತು ಇನ್ನೊಂದು ಕಡೆ ಮೈದಾನ ಅಥವಾ ಸಾಗರಗಳಿಂದಲೂ ಸುತ್ತುವರೆದಿರುತ್ತದೆ. ಒಂದು ಕಡೆ ಪರ್ವತ ಇರುತ್ತೆ, ಇನ್ನೊಂದು ಕಡೆ ಏನಿರುತ್ತೆ, ಸಮುದ್ರ, ಸಾಗರ ಅಥವಾ ಮೈದಾನ ಇರುತ್ತೆ. ಉದಾಹರಣೆಗೆ ಪಟಗೋನಿಯಾ ಪ್ರಸ್ಥಭೂಮಿ ದಕ್ಷಿಣ ಅಮೆರಿಕ. ಖಂಡಾಂತರ ಪ್ರಸ್ಥಭೂಮಿ ಖಂಡಾಂತರ ಭಾಗ ಮೇಲಕ್ಕೆತ್ತುವಿಕೆ ಅಥವಾ ಶಿಲಾಪಾಕದ ಹರಡುವಿಕೆಯಿಂದ ನಿರ್ಮಾಣವಾಗಿದೆ. ಉದಾಹರಣೆಗೆ ವಾಯುವ್ಯ ದಕ್ಕನ್ ಪ್ರಸ್ಥಭೂಮಿ. ನಮ್ಮ ಭಾರತದಲ್ಲಿರುವಂತಹ ವಾಯುವ್ಯ ಭಾಗದ ದಕ್ಕನ್ ಪ್ರಸ್ಥಭೂಮಿ ಏನಾಗಿದೆ, ಅದು ಖಂಡಾಂತರ ಪ್ರಸ್ಥಭೂಮಿಗೆ ಉದಾಹರಣೆಯಾಗಿದೆ. ಈ ಪ್ರಸ್ಥಭೂಮಿಗಳನ್ನು ನಾವು ಯಾಕೆ ಓದಬೇಕು, ಅದ್ರದ್ದು ಇಂಪಾರ್ಟೆನ್ಸ್ ಏನು ಅಂತ ನೋಡೋದಾದ್ರೆ, ಅವು ಖನಿಜ ಸಂಪನ್ಮೂಲಗಳ ಉಗ್ರಾಣವಾಗಿದೆ. ಅನೇಕ ಖನಿಜ ಸಂಪನ್ಮೂಲಗಳು ಅಲ್ಲಿ ಸಿಗುವಂಥದ್ದು. ಇದು ಕೂಡ ಜಲವಿದ್ಯುತ್ ಶಕ್ತಿಗೆ ಉಪಯುಕ್ತವಾಗಿದೆ. ಫಲವತ್ತಾದ ಮಣ್ಣು ಹೊಂದಿದ್ದು ಕೃಷಿಗೆ ಪೂರಕವಾಗಿದೆ. ಮಣ್ಣು ಬಹಳ ಫಲವತ್ತಾಗಿರುತ್ತೆ ಇಲ್ಲಿಂದು. ಮತ್ತು ಪ್ರಾಣಿಗಳನ್ನು ಸಾಕಲು ಉಪಯುಕ್ತವಾಗಿರುವಂಥದ್ದು. ನೆಕ್ಸ್ಟ್, ಮೈದಾನಗಳು ವಿಶಾಲವಾದ, ಸಮತಟ್ಟಾದ ಅಥವಾ ಸ್ವಲ್ಪವೇ ಏರಿಳಿತಗಳುಳ್ಳ ತಗ್ಗಾದ ಭೂಭಾಗವನ್ನು ಮೈದಾನ ಅಂತ ಕರಿತೀವಿ. ಏನು, ಏರಿಳಿತಗಳು ಜಾಸ್ತಿ ಇರೋದಿಲ್ಲ, ಮತ್ತೇನಾಗಿರುತ್ತೆ, ಸಮತಟ್ಟಾಗಿರುತ್ತೆ, ವಿಶಾಲವಾಗಿರುತ್ತೆ. ಇವು ಹಲವು ಆರ್ಥಿಕ ಮಹತ್ವಗಳನ್ನು ಪಡೆದಿದೆ. ಅಂದರೆ ಬೆಳೆಗಳನ್ನು ಬೆಳಿಬೋದು, ಮತ್ತು ಮಣ್ಣು ಕೂಡ ತುಂಬ ಫಲವತ್ತಾಗಿರುತ್ತೆ. ಇಲ್ಲಿ ಯಾವ ರೀತಿ ಮೈದಾನಗಳು ಆಗಿವೆ ಅನ್ನೋದನ್ನು ನೋಡೋದಾದರೆ, ನದಿಗಳನ್ನು ಸಾಗಿಸಿ ತಂದ ರೇವೆ, ಮಡ್ಡಿ ಮತ್ತು ಮರಳಿನಂತಹ ವಸ್ತುಗಳ ಸಂಚಯದಿಂದ ನಿರ್ಮಾಣವಾಗಿದೆ. ಮತ್ತೆ ಕೆಲವು ಮೈದಾನಗಳು ಹಿಮನದಿ, ಮಾರುತ ಹಾಗೂ ಅಲೆಗಳ ಕಾರ್ಯದಿಂದ ರಚನೆಯಾಗಿದೆ. ನೀವು ನದಿ ಕಣಿವೆ ಹಾಗೂ ಸಮುದ್ರ ತೀರಗಳ ಉದ್ದಕ್ಕೂ ಅನೇಕ ಮೈದಾನಗಳನ್ನು ನೋಡಬಹುದು. ಉದಾಹರಣೆಗೆ ಗಂಗಾ ನದಿ ಇರುವಂತಹ ಬಯಲು ಪ್ರದೇಶ ಇದೆಯಲ್ಲ, ಅದು ವಿಶಾಲ ಮೈದಾನಕ್ಕೆ ಉದಾಹರಣೆ, ಮತ್ತು ಅದರ ಮುಖಜ ಭೂಮಿ ಮೈದಾನಗಳಿಗೆ ಉದಾಹರಣೆಯಾಗಿದೆ. ಮೈದಾನಗಳಲ್ಲಿ ಕೂಡ ವಿಧಗಳಿದೆ. ಅವು ಯಾವ ರೀತಿ ರಚನೆ ಆಗಿದೆ ಅದರ ಮೇಲೆ ನಾವು ವಿಧಗಳನ್ನು ಮಾಡ್ತೀವಿ. ಒಂದು ರಚನಾ ಮೈದಾನ ಅಂತ ಅಂದರೆ, ಸಮುದ್ರದ ತಳಭಾಗವು ಮೇಲಕ್ಕೆತ್ತಲ್ಪಡುವುದರಿಂದಲೋ ಅಥವಾ ಯಾವುದಾದರೊಂದು ಭಾಗವು ತಗ್ಗಾಗುವುದರಿಂದಲೋ ನಿರ್ಮಾಣವಾಗುತ್ತದೆ. ಸಮುದ್ರ ತಳಭಾಗ ಎತ್ತರಕ್ಕೆ ಹೋದಾಗ ಅಥವಾ ಯಾವುದರ ಭಾಗ ತಗ್ಗಾದರೆ ಏನಾಗುತ್ತೆ, ರಚನಾ ಮೈದಾನಗಳು ನಿರ್ಮಾಣ ಆಗುತ್ತೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ USA ಆಗ್ನೇಯದ ಮೈದಾನ ರಚನಾ ಮೈದಾನಕ್ಕೆ ಉದಾಹರಣೆ. ಸವೆತದಿಂದಾದ ಮೈದಾನ ಪರ್ವತ ಮತ್ತು ಪ್ರಸ್ಥಭೂಮಿಗಳು ಸವೆತಕ್ಕೊಳಗಾಗಿ ತಗ್ಗು ಮೈದಾನಗಳಾಗುವುದರಿಂದ ನಿರ್ಮಾಣ ಆಗುವಂಥದ್ದು. ಸೈಬೀರಿಯಾದ ಪಶ್ಚಿಮ ಭಾಗ, ಇದನ್ನೇನು ಎಕ್ಸಾಂಪಲ್ ಕೇಳಲ್ಲ, ಗೊತ್ತಿದ್ರೆ ಸಾಕು. ಸಂಚಯನದಿಂದಾದ ಮೈದಾನಗಳು ನದಿ, ಹಿಮನದಿ, ಮಾರುತ ಮೊದಲಾದ ನೈಸರ್ಗಿಕ ಕರ್ತೃಗಳು ಹೊತ್ತು ತಂದ ಮೆಕ್ಕಲು ಮಡ್ಡಿಗಳ ಸಂಚಯನದಿಂದ ನಿರ್ಮಾಣವಾಗುತ್ತೆ. ಸಿಂಧು, ಗಂಗಾ ನದಿ ಬಯಲು ಮೆಕ್ಕಲು ಮಣ್ಣು ಅಥವಾ ಮಡ್ಡಿಗಳ ಸಂಚಯನದಿಂದ ಅಂದರೆ ಒಂದು ಕಡೆ ಅಕ್ಯುಮುಲೇಟ್ ಆಗುತ್ತೆ, ಆಗ ಆಗುವಂತಹ ಮೈದಾನವನ್ನು ನಾವು ಸಂಚಯನ ಮೈದಾನ ಅಂತ ಕರಿತೀವಿ. ಮೈದಾನಗಳ ಪ್ರಾಮುಖ್ಯತೆಯನ್ನು ನೋಡೋದಾದ್ರೆ, ಅವು ಫಲವತ್ತಾದ ಮಣ್ಣನ್ನು ಹೊಂದಿದೆ ಮತ್ತು ಸಮತಟ್ಟಾದ ಭೂಮಿಯನ್ನು ಹೊಂದಿದೆ. ಕೃಷಿ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ಬಹಳ ಉಪಯುಕ್ತವಾಗಿರುವಂಥದ್ದು. ಮತ್ತೆ ಸಾರಿಗೆ ಸಂಪರ್ಕ ಫ್ಲಾಟ್ ಆಗಿರೋದ್ರಿಂದ ಅಲ್ಲಿ ಭೂಮಿಗಳು, ಮರುಭೂಮಿಗಳಲ್ಲಿ ಇದು ಏನಕ್ಕೆ ನಿರ್ಮಾಣ ಆಗಿದೆ ಅಂತಂದರೆ, ವಾಯುಗುಣದಿಂದ, ಅದರ ಪರಿಣಾಮದಿಂದ ಮರುಭೂಮಿಗಳು ನಿರ್ಮಾಣವಾಗಿರುವಂಥದ್ದು. ಅವು ಬೆಳಗ್ಗೆ ಅಂದರೆ ಹಗಲಿನ ವೇಳೆಯಲ್ಲಿ ಏನಾಗಿರುತ್ತೆ ಅಂತಂದರೆ, ಡೇ ಟೈಮಲ್ಲಿ ಅತ್ಯಂತ ಶಾಖದಿಂದಲೂ ಅಂದರೆ ಹೀಟ್ ಇರುತ್ತೆ,
ಮತ್ತು ರಾತ್ರಿ ವೇಳೆಯಲ್ಲಿ ಶೀತವಾಗಿರುತ್ತದೆ. ರಾತ್ರಿ ವೇಳೆ ಹೇಗಾಗಿರುತ್ತೆ? ತುಂಬ ಕೋಲ್ಡ್ ಇರುತ್ತೆ. ಕನಿಷ್ಠ ಪ್ರಮಾಣದ ಮಳೆಯನ್ನು ಪಡೆಯುತ್ತೆ. ಅತಿ ಕಡಿಮೆ ಮಳೆ ಪಡೆಯುವಂತಹ ಪ್ರದೇಶ ಮರುಭೂಮಿಯಾಗಿರುತ್ತೆ. ಹಾಗೂ ಅವು ಪ್ರಮುಖವಾಗಿ ಶುಷ್ಕವಾಗಿರುತ್ತವೆ. ಆದುದರಿಂದ ಮರುಭೂಮಿ ಒಂದು ವಿಸ್ತಾರವಾದ ಶುಷ್ಕ ಪ್ರದೇಶ. ಭೂ ಮೇಲ್ಮೈನಲ್ಲಿ 1/5 ಭಾಗವು ಮರುಭೂಮಿಗಳಿಂದ ವೃತವಾಗಿದೆ. ನಮ್ಮ ಭೂಮಿಯಲ್ಲಿ 5 ಭಾಗ ಇದ್ದರೆ ಅದರಲ್ಲಿ 1 ಭಾಗ ಏನಾಗಿದೆ? ಮರುಭೂಮಿಯಿಂದ ಕೂಡಿರುವಂಥದ್ದು. ಅದು ಏನಾಗಿದೆ? ಮರಳುಮಯವಾಗಿರುವಂಥದ್ದು. ಅಂಟಾರ್ಟಿಕಾ ಮತ್ತು ಯುರೋಪ್ಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಖಂಡಗಳಲ್ಲಿ ಮರುಭೂಮಿಗಳಿವೆ. 2 ಖಂಡಗಳು, ಒಂದು ಅಂಟಾರ್ಟಿಕಾ ಮತ್ತು ಯುರೋಪ್, 2 ಖಂಡಗಳನ್ನು ಬಿಟ್ಟರೆ ಬಾಕಿ ಎಲ್ಲ ಖಂಡಗಳಲ್ಲೂ, ಉದಾಹರಣೆಗೆ ನಮ್ಮ ಏಷ್ಯಾ ಖಂಡದಲ್ಲಿದೆ, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ ಖಂಡದಲ್ಲಿ, ಆಸ್ಟ್ರೇಲಿಯಾದಲ್ಲಿ ಎಲ್ಲ ಕಡೆ ನಾವು ಮರುಭೂಮಿಯನ್ನು ಕಾಣಬಹುದು. ಅದರಲ್ಲಿ ಸಹರಾ ಅನ್ನೋಂಥ ಮರುಭೂಮಿ ಏನಿದೆ ಅದು ಅತ್ಯಂತ ದೊಡ್ಡ ಮರುಭೂಮಿ, ಅಂದರೆ ವಿಸ್ತಾರವಾಗಿದೆ, ವಿಶಾಲವಾಗಿದೆ. ಕೆಲವು ಮರುಭೂಮಿಗಳ ನಡುವೆ ಓಯಸಿಸ್ಗಳಿವೆ. ಓಯಸಿಸ್ ಅಂತಂದರೆ ಅಲ್ಲಿ ಅಂತರ್ಜಲವನ್ನು ನಾವು ಕಾಣಬಹುದು. ಅಂತರ್ಜಲದ ಚಿಲುಮೆ ಆ ಸ್ಥಾನದಲ್ಲಿ ಇರುತ್ತೆ, ಅದನ್ನು ನಾವು ಓಯಸಿಸ್ ಅಂತ ಕರಿತೀವಿ. ಅಲ್ಲಿ ಮಾತ್ರ ಸಸ್ಯ ಮತ್ತು ಮಾನವ ವಸತಿ ಕಾಣಬಹುದಾಗಿದೆ. ಅಲ್ಲಿ ನೀರಿರೋ ಕಾರಣ ಅಲ್ಲಿ ಏನಾಗುತ್ತೆ? ಸಸ್ಯಗಳ ಬೆಳವಣಿಗೆ ಆಗುತ್ತೆ. ಎಲ್ಲಿ ಗ್ರೋತ್ ಇದೆಯೋ, ಅಂದರೆ ಎಲ್ಲಿ ನಾವು ಕೃಷಿಯನ್ನು ಮಾಡಬಹುದು, ಅಲ್ಲಿ ಆಟೋಮೆಟಿಕ್ಲಿ ಏನಾಗುತ್ತೆ? ಮಾನವ ಬಂದು ನೆಲೆಸ್ತಾನೆ. ನೆಕ್ಸ್ಟ್, ಮರುಭೂಮಿ ಯಾಕಿಷ್ಟು ಇಂಪಾರ್ಟೆಂಟ್? ಏನೂ ಇಲ್ಲ, ನೀರಿಲ್ಲ, ಬರಡಾಗಿದೆ, ಆದರೂ ಕೂಡ ಅದು ನಮಗೆ ಬೇಕು, ಅನಿವಾರ್ಯತೆ ಇದೆ. ಯಾಕೆ? ಅಲ್ಲಿ ಹೆಚ್ಚಾಗಿ ಅಲೆಮಾರಿ ಜನಗಳು ಇರ್ತಾರೆ. ಅವರು ತಮ್ಮ ಜಾನುವಾರುಗಳೊಂದಿಗೆ ಸ್ಥಳದಿಂದ ಸ್ಥಳಕ್ಕೆ ಅಲೆದಾಡುವರು. ಅಲೆಮಾರಿ ಜನ ಅಂತಂದರೆ ಒಂದೇ ಪ್ಲೇಸಲ್ಲಿ ನಿಲ್ಲೋರಲ್ಲ, ಅವರು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗುವಂತಹ ಜನ. ಆ ಥರ ಜನಗಳು ಇಲ್ಲಿ ಮರುಭೂಮಿಯಲ್ಲಿ ಜಾಸ್ತಿ ಕಂಡು ಬರ್ತಾರೆ. ಅಲ್ಲಿ ಮಣ್ಣು ಅಷ್ಟೊಂದು ಫಲವತ್ತಾಗಿರೋದಿಲ್ಲ. ಅಲ್ಲಿನ ಮಣ್ಣು ಏನಾಗಿರಲ್ಲ, ಅಷ್ಟೊಂದು ಫಲವತ್ತತೆಯಿಂದ ಕೂಡಿರೋದಿಲ್ಲ. ಅಂದರೆ ಯಾವ ಗಿಡ ಮರಗಳು ಬೆಳೆಯೋ ಥರ ಇರೋದಿಲ್ಲ. ಆದರೆ ನೀರು ದೊರೆಯೋ ಕಡೆ ಮಾತ್ರ ಏನು ಮಾಡ್ಬೋದು? ಬೆಳೆಗಳನ್ನು ಬೆಳೀತಾ ಹೋಗ್ಬೋದು. ಉದಾಹರಣೆಗೆ ಈಜಿಪ್ಟ್ನ ನೈಲ್ ನದಿ ಕಣಿವೆ, ಈಜಿಪ್ಟ್ನಲ್ಲಿರುವಂತಹ ನೈಲ್ ನದಿ ಕಣಿವೆ ಆಗಿರಬಹುದು. ಕೆಲವು ಮರುಭೂಮಿಗಳು ಅಂತ ಅವು ಸಮೃದ್ಧ ಖನಿಜ ಸಂಪತ್ತನ್ನು ಹೊಂದಿವೆ. ಮಿನರಲ್ ರಿಸೋರ್ಸಸನ್ನು ಹೊಂದಿರುವಂತಹ ಕೆಲವೊಂದು ಮರುಭೂಮಿಗಳಿವೆ. ಉದಾಹರಣೆಗೆ ಸೌದಿ ಅರೇಬಿಯಾದಲ್ಲಿರುವಂತಹ, ಅದರಲ್ಲಿ ಕುವೈತ್ನಲ್ಲಿರುವಂತಹ ಪೆಟ್ರೋಲಿಯಂ ಅಂಡರ್ಗ್ರೌಂಡ್ನಲ್ಲಿ ಸಿಗುವಂಥದ್ದು ಮರುಭೂಮಿಯಲ್ಲಿ. ಇದು ಒಂದು ಮರುಭೂಮಿಯ ಚಿತ್ರಣ. ನೋಡ್ತಾ ಇರ್ಬೋದು, ಮರಳು ಕಾಣಿಸ್ತಾ ಇದೆ ನಿಮಗೆ, ಎಲ್ಲೆಲ್ಲೂ ಗಿಡಗಳು ಕಾಣಿಸ್ತಾ ಇಲ್ಲ. ಇದು ಓಯಸಿಸ್. ಇಲ್ಲಿ ನೀರಿನ ಚೆಲುಮೆ, ಅಂತರ್ಜಲ ಕಂಡಂತಹ ಸ್ಥಳ, ಎಲ್ಲಿ? ಮರುಭೂಮಿಯಲ್ಲಿ. ಅದನ್ನು ಓಯಸಿಸ್ ಅಂತ ಕರಿತೀವಿ. ಆ ಪದವನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ದ್ವೀಪಗಳು. ದ್ವೀಪಗಳು ಅಂತಂದರೆ ಏನು ಅಂತ ನೋಡೋಣ. ಅದು ಒಂದು ಭೂಭಾಗ, ಅಂದರೆ ತುಂಬ ಚಿಕ್ಕದಾದಂತಹ ಭೂಭಾಗ. ಆದರೆ ಅದರ ಸುತ್ತ ಸಾಗರ, ಸಮುದ್ರ ಅಥವಾ ಸರೋವರ ಅಥವಾ ನದಿ ಏನಾಗಿರುತ್ತೆ? ಆವರಿಸಿರುತ್ತೆ. ಇಲ್ಲಿ ನೀವು ಕಾಣ್ತಾ ಇರ್ಬೋದು, ಇದೊಂದು ಚಿಕ್ಕ ಭೂಭಾಗ. ಅದರ ಸುತ್ತ ಏನಾಗಿದೆ? ಒಂದು ಸಾಗರ ಸುತ್ತುವರೆದಿದೆ. ಇಲ್ಲೂ ಕೂಡ ಅಷ್ಟೇ ಅಲ್ವಾ? ಇದು ಕೂಡ ಒಂದು ಭೂಸ್ವರೂಪ. ಇಲ್ಲಿ ಚಿಕ್ಕ ದ್ವೀಪವನ್ನು ಕಿರುದ್ವೀಪ ಅಂತ ಕರಿಬೋದು. ಅದನ್ನು ಇಂಗ್ಲೀಷಲ್ಲಿ ಐಲೆಟ್ಸ್ ಅಂತ ಕರಿತೀವಿ. ನದಿ ಮತ್ತು ಸರೋವರಗಳ ನಡುವಣ ದ್ವೀಪಗಳಿಗೆ ನಡುಗಡ್ಡೆಗಳೆಂದು ಕರೆಯುವರು. ನದಿ ಮತ್ತು ಸರೋವರಗಳ ನಡುವೆ ದ್ವೀಪಗಳಿರುತ್ತಲ್ಲ, ಅವುಗಳನ್ನು ನಡುಗಡ್ಡೆ ಅಂತ ಕರಿತೀವಿ. ಭೌಗೋಳಿಕ ದೃಷ್ಟಿಯಲ್ಲಿ ದ್ವೀಪಗಳ ಗುಂಪನ್ನು ದ್ವೀಪಸ್ತೋಮ ಅಂತ ಕರೆಯೋದು. ಟಿಯರ್ ಡೆಲ್ ಫ್ಯೂಗೋ, ಇಂಡೋನೇಷ್ಯಾ, ಇವೆರಡೂ ಕೂಡ ದ್ವೀಪಗಳಿಗೆ ಉದಾಹರಣೆಯಾಗಿರುವಂಥದ್ದು. ದ್ವೀಪಗಳಲ್ಲೂ ಕೂಡ ವಿಧಗಳಿವೆ. ಅವುಗಳೆಂದರೆ ಖಂಡಾಂತರ ದ್ವೀಪ ಹಾಗೂ ಸಾಗರಿಕ ದ್ವೀಪ. ಖಂಡಾಂತರ ದ್ವೀಪ ಖಂಡದ ಪ್ರಧಾನ ಭೂಭಾಗದಿಂದ ಪ್ರತ್ಯೇಕಗೊಂಡು ನಿರ್ಮಾಣಗೊಂಡ ದ್ವೀಪ. ಉದಾಹರಣೆಗೆ ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್ ಇತ್ಯಾದಿ. ಸಾಗರ ದ್ವೀಪಗಳು ಬಹುವಾಗಿ ಜ್ವಾಲಾಮುಖಿ ವಸ್ತುಗಳ ಸಂಚಯದಿಂದ ಸಾಗರಗಳ ಮಧ್ಯದಲ್ಲಿ ನಿರ್ಮಾಣಗೊಂಡಂಥವು. ಹೀಗಾಗಿ ಇವುಗಳನ್ನು ಜ್ವಾಲಾಮುಖಿ ದ್ವೀಪಗಳೆಂದು ಕರೆಯುತ್ತಾರೆ. ಉದಾಹರಣೆಗೆ ಸುಮಾತ್ರಾ ಇಂಡೋನೇಷ್ಯಾದಲ್ಲಿದೆ. ಹವಳದ ಹುಳುಗಳಿಂದ ಕಟ್ಟಲ್ಪಟ್ಟ ದಿಣ್ಣೆಗಳನ್ನು ಹವಳದ ದ್ವೀಪ ಅಂತ ಕರೀತಾರೆ. ಉದಾಹರಣೆಗೆ ಲಕ್ಷದ್ವೀಪ ಭಾರತದಲ್ಲಿದೆ. ಇದು ಹವಳದಿಂದ ಆಗಿರುವಂತಹ ದ್ವೀಪ. ಯಾವುದು? ಲಕ್ಷದ್ವೀಪ. ಎರಡು ವಿಧ ಯಾವುದು? ಒಂದು ಖಂಡಾಂತರ ದ್ವೀಪ, ಇನ್ನೊಂದು ಸಾಗರಿಕ ದ್ವೀಪ. ಈ ಸಾಗರ ದ್ವೀಪ ಹೇಗಾಗಿರುತ್ತೆ?
ಜ್ವಾಲಾಮುಖಿ ವಸ್ತುಗಳ ಸಂಚಯನದಿಂದ ಆಗಿರುವಂಥದ್ದು. ಖಂಡಾಂತರ ದ್ವೀಪ ಹೇಗಾಗಿರುತ್ತೆ, ಪ್ರಧಾನ ಭೂಭಾಗದಿಂದ ಅದು ಸೆಪರೇಟ್ ಆಗಿ ನಿರ್ಮಾಣ ಆಗುವಂಥದ್ದೇ ಖಂಡಾಂತರ ದ್ವೀಪ. ಅಂಡಮಾನ್ ನಿಕೋಬಾರ್ ಹಾಗೂ ಲಕ್ಷದ್ವೀಪಗಳು ಭಾರತದ ಪ್ರಮುಖ ದ್ವೀಪಗಳಾಗಿವೆ. ಇವೆರಡೂ ಕೂಡ ಏನು, ನಮ್ಮ ಯುನೈಟೆಡ್ ಟೆರಿಟರೀಸ್. ಇವು ಎರಡೂ ಕೂಡ ದ್ವೀಪಗಳಿಗೆ ಉದಾಹರಣೆ. ಕರ್ನಾಟಕದ ತೀರದಲ್ಲಿಯೂ ಕೆಲವು ದ್ವೀಪಗಳಿವೆ. ಉದಾಹರಣೆಗೆ ಸೇಂಟ್ ಮೇರಿ ದ್ವೀಪ, ಕೋಕೋನಟ್ ದ್ವೀಪ ಅಂತಲೂ ಕರಿತೀವಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಕಾಣಬಹುದಾಗಿದೆ. ದ್ವೀಪಗಳು ಯಾಕೆ ಇಂಪಾರ್ಟೆಂಟ್? ಒಂದು ಅನುಕೂಲಕರವಾದಂತಹ ವಾಯುಗುಣ, ಒಂದು ಪ್ಲೆಸೆಂಟ್ಫುಲ್ ಅಟ್ಮಾಸ್ಫಿಯರ್ ಇದೆ ಅಲ್ಲಿ. ಆಕರ್ಷಣೀಯ ಪ್ರವಾಸಿ ತಾಣಗಳು, ಪ್ರವಾಸಿಗರನ್ನು ಸೆಳೆಯುವಂತಹ ತಾಣಗಳಾಗಿವೆ ಅಲ್ಲಿ. ಮತ್ತು ಮೀನುಗಾರಿಕೆ ಅತ್ಯುತ್ತಮ ಒಂದು ಪ್ರಮುಖ ವೃತ್ತಿಯಾಗಿರುವಂಥದ್ದು. ನೆಕ್ಸ್ಟ್, ಪ್ರಪಂಚದ ಪ್ರಮುಖ ಸ್ವಾಭಾವಿಕ ಪ್ರದೇಶಗಳು. ಪ್ರಪಂಚದಲ್ಲಿ ಯಾವ ರೀತಿ ಸ್ವಾಭಾವಿಕ ಪ್ರದೇಶಗಳಿದೆ ಅಂತ ನೋಡ್ತಾ ಹೋಗೋಣ. ಅದರದೇ ಅಂದರೆ ಒಂದೊಂದು ಪ್ರದೇಶಕ್ಕೂ ಕೂಡ ಅದರದೇ ಆದಂತಹ ವಾಯುಗುಣ ಇದೆ, ಮೇಲ್ಮೈ ಲಕ್ಷಣ ಇದೆ, ಮಣ್ಣು, ಸಸ್ಯವರ್ಗ, ಪ್ರಾಣಿ ವರ್ಗ, ಮಾನವನ ವೃತ್ತಿ. ಅದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಏನಾಗ್ತಾ ಹೋಗುತ್ತೆ ಅಂತಂದರೆ ಸೆಪ್ರೇಟ್ ಆಗ್ತಾ ಹೋಗುವಂಥದ್ದು. ಅಂದರೆ ಅಂತಹ ಪ್ರದೇಶಗಳ ಮಧ್ಯೆ ಇವುಗಳ ಒಂದೇ ಪ್ರದೇಶದಲ್ಲಿಯ ವ್ಯತ್ಯಾಸಗಳು ಬೇರೆ ಬೇರೆ ಪ್ರದೇಶಗಳಲ್ಲಿಯ ವ್ಯತ್ಯಾಸಕ್ಕಿಂತ ಕಡಿಮೆಯಾಗಿರುತ್ತದೆ. ಅಂತಹ ಪ್ರದೇಶಗಳ ಮಧ್ಯೆ ಯಾವುದೇ ನಿಖರವಾದ ಮೇರೆ ಇರುವುದಿಲ್ಲ, ಅಂದರೆ ಬಾರ್ಡರ್ ಇರುವುದಿಲ್ಲ. ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ವಿವಿಧ ಭೂ ಸ್ವರೂಪಗಳನ್ನು ಕೊಡ್ತಾ ಹೋಗಿದ್ದಾರೆ. ಗ್ರೀನಲ್ಲಿರುವಂಥದ್ದು ವೃತ್ತ ಪ್ರದೇಶಗಳು, ಇಲ್ಲಿ ವೈಟ್ ಕಲರ್ ಇರುವಂಥದ್ದು ಮರುಭೂಮಿ ಪ್ರದೇಶಗಳು. ಈ ರೀತಿಯಾಗಿ ಡೀಪಾಗಿ ನೋಡ್ತಾ ಹೋಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ನೆಕ್ಸ್ಟ್, ಇದು ಯಾಕೆ ನಾವು ಪ್ರಪಂಚದ ಪ್ರಮುಖ ಸ್ವಾಭಾವಿಕ ಪ್ರದೇಶಗಳನ್ನು ತಿಳ್ಕೊಳ್ಬೇಕಾಗತ್ತೆ ಅಂತಂದರೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಪರಿಸರ ಹೇಗಿದೆ ಅಂತ ಹೋಲಿಕೆ ಮಾಡಬಹುದಾಗಿದೆ ಮತ್ತು ಮಾನವನ ಪ್ರತಿಕ್ರಿಯೆ ತಿಳಿಯಲು ಸ್ವಾಭಾವಿಕ ಪ್ರದೇಶಗಳ ಅಧ್ಯಯನ ಬಹಳ ಪ್ರಮುಖ ಅಂತ ಅನಿಸ್ಕೊಳ್ಳುತ್ತೆ. ಇಲ್ಲಿ ಅನೇಕ ವಿಧಗಳನ್ನು ನಾವು ನೋಡ್ಬೋದು. ವಾಯುಗುಣವನ್ನು ಆಧರಿಸಿ ಸ್ವಾಭಾವಿಕ ಪ್ರದೇಶಗಳನ್ನು ವಿಂಗಡಣೆ ಮಾಡಿದ್ದಾರೆ. ಒಂದೇದು ಸಮಭಾಜಕ ವೃತ್ತ ಪ್ರದೇಶಗಳು ಅಥವಾ ಅಮೆಜಾನ್ ಮಾದರಿ. ಸಮಭಾಜಕ ವೃತ್ತ ಪ್ರದೇಶ ಅಂತ ಹೇಳಿದ್ದು ಅಂತಂದರೆ ಇದು ಗ್ಲೋಬ್ ಅಂತ ಅಂದ್ಕೊಂಡ್ರೆ ಇಲ್ಲಿ ಗ್ಲೋಬಿನ ಮಧ್ಯಭಾಗದಲ್ಲಿರುವಂಥದ್ದನ್ನು ನಾವು ಸಮಭಾಜಕ ವೃತ್ತ ಅಂತ ಕರಿತೀವಿ. ಇದರ ಸುತ್ತಮುತ್ತ ಇರುವಂತಹ ಪ್ರದೇಶವನ್ನು ನಾವು ಸಮಭಾಜಕ ವೃತ್ತ ಪ್ರದೇಶ ಅಂತ ಕರಿತೀವಿ. ನೆಕ್ಸ್ಟ್, ಉಷ್ಣವಲಯದ ಹುಲ್ಲುಗಾವಲು ಪ್ರದೇಶ, ಸ್ವಲ್ಪ ಹೀಟ್ ಇರೋ ಪ್ಲೇಸಲ್ಲಿ ಇರುವಂಥ ಹುಲ್ಲುಗಾವಲು ಪ್ರದೇಶ. ಅದೇ ರೀತಿ ಮಾನ್ಸೂನ್ ಪ್ರದೇಶ, ಮತ್ತು ಸಾಗರಗಳನ್ನು ಒಳಗೊಂಡಂತಹ ಉಷ್ಣವಲಯದ ಸಾಗರಿಕ ಪ್ರದೇಶ, ಮತ್ತು ಉಷ್ಣವಲಯದ ಮರುಭೂಮಿ ಪ್ರದೇಶ. ಉಷ್ಣವಲಯದ ಮಾನ್ಸೂನ್ ಪ್ರದೇಶ, ಸಾಗರಿಕ ಪ್ರದೇಶ, ಮರುಭೂಮಿ ಪ್ರದೇಶ, ಮತ್ತು ಸಮಶೀತೋಷ್ಣ ವಲಯದ ಮರುಭೂಮಿ, ಮೆಡಿಟರೇನಿಯನ್ ಪ್ರದೇಶ, ಬೆಚ್ಚಗಿನ ಸಮಶೀತೋಷ್ಣ ವಲಯದ ಪೂರ್ವಾಂಚಿನ ಪ್ರದೇಶ ಚೀನಾ ಮಾದರಿಯದ್ದು, ಮತ್ತು ತಂಪು ಸಮಶೀತೋಷ್ಣ ವಲಯದ ಸಾಗರಿಕ ಪ್ರದೇಶಗಳು, ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಪ್ರದೇಶಗಳು, ತಂಪು ಶೀತೋಷ್ಣ ವಲಯದ ಪೂರ್ವ ಕರಾವಳಿ ಪ್ರದೇಶ, ಮತ್ತು ಶೀತ ಖಂಡಾಂತರ ಪ್ರದೇಶಗಳು ಅಥವಾ ಟೈಗಾ ಪ್ರದೇಶ ಮತ್ತು ಟಂಡ್ರಾ ಪ್ರದೇಶ. ಟೈಗಾ ಮತ್ತು ಟಂಡ್ರಾ ಅತ್ಯಂತ
ಕೋಲ್ಡ್ ಪ್ಲೇಸ್ ಅಂತ ಹೇಳ್ಬೋದು ನಾವು. ನಿಮಗಿದು ತಿಳಿದಿರಲಿ ಏನೇನು ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ನಾವು ನೆನಪಿಟ್ಕೊಳ್ಬೇಕಾಗತ್ತೆ. ಪ್ರಪಂಚದ ಅತಿ ಎತ್ತರವಾದ ಶಿಖರ ಯಾವುದು? ಮೌಂಟ್ ಎವರೆಸ್ಟ್. ಎಲ್ಲಿದೆ ಕಮೆಂಟ್ ಮಾಡಿ ಯಾವ ದೇಶದಲ್ಲಿದೆ ಅಂತ. ಆಫ್ರಿಕಾದ ಪ್ರಸ್ಥಭೂಮಿಯು ಚಿನ್ನ ಮತ್ತು ವಜ್ರದ ಗಣಿಗಾರಿಕೆಗೆ ಪ್ರಸಿದ್ಧಿಯಾಗಿರುವಂಥದ್ದು. ಗಂಗಾ ನದಿ ಮುಖಜ ಭೂಮಿಯು ಪ್ರಪಂಚದಲ್ಲಿಯೇ ದೊಡ್ಡದಾಗಿದ್ದು ಇದನ್ನು ಸುಂದರವನ ಅಂತಲೂ ಕರೆಯುತ್ತಾರೆ. ಸಮಶೀತೋಷ್ಣ ವಲಯದ ಹುಲ್ಲುಗಾವಲನ್ನು ಆಫ್ರಿಕಾದಲ್ಲಿ ಸ್ಟೆಪ್ಪೀಸ್, ಉತ್ತರ ಅಮೆರಿಕಾದಲ್ಲಿ ಪ್ರೈರಿ, ದಕ್ಷಿಣ ಅಮೆರಿಕಾದಲ್ಲಿ ಪಂಪಾಸ್, ಆಸ್ಟ್ರೇಲಿಯಾದಲ್ಲಿ ಡೌನ್ಸ್ ಹಾಗೂ ದಕ್ಷಿಣ ಆಫ್ರಿಕಾದಲ್ಲಿ ವೆಲ್ಡ್ ಎಂದು ಕರೆಯುವರು. ಇದು ವೆರಿ 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 ಇಂಪಾರ್ಟೆಂಟ್. ಐ ರಿಪೀಟ್, ಆಫ್ರಿಕಾದಲ್ಲಿ ಸ್ಟೆಪ್ಪೀಸ್, ಉತ್ತರ ಅಮೆರಿಕಾದಲ್ಲಿ ಪ್ರೈರಿ, ದಕ್ಷಿಣ ಅಮೆರಿಕಾದಲ್ಲಿ ಪಂಪಾಸ್, ಆಸ್ಟ್ರೇಲಿಯಾದಲ್ಲಿ ಡೌನ್ಸ್, ದಕ್ಷಿಣ ಆಫ್ರಿಕಾದಲ್ಲಿ ವೆಲ್ಡ್. ಭಾರತದ ವಾಯುವ್ಯ ಭಾಗದಲ್ಲಿ ಉಷ್ಣವಲಯದ ಥಾರ್ ಮರುಭೂಮಿ ಇರುವಂಥದ್ದು. ಭೂಮಿಯ ವಿವಿಧ ಭೂಮೇಲ್ಮೈ ಲಕ್ಷಣಗಳನ್ನು ಡ್ಯಾಶ್ ಎಂದು ಕರೆಯುತ್ತೀವಿ, ಭೂ ಸ್ವರೂಪಗಳೆಂದು ಕರೆಯುತ್ತೀವಿ ಅಲ್ವಾ. ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ಏನಂತ ಕರಿತೀವಿ? ಕಮೆಂಟ್ ಮಾಡಿ. ಹಿಮಾಲಯ ಪರ್ವತ ವಿಧದ ಪರ್ವತಕ್ಕೆ ಉದಾಹರಣೆಯಾಗಿದೆ. ಮಡಿಕೆ ಪರ್ವತದ ವಿಧಕ್ಕೆ. ಮರುಭೂಮಿಯಲ್ಲಿ ಅಂತರ್ಜಲವು ಚಿಲುಮೆಯ ರೂಪದಲ್ಲಿ ಹೊರಬರುವುದನ್ನು ಏನಂತ ಕರಿತೀವಿ? ಓಯಸಿಸ್. ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿದ ಪ್ರದೇಶವನ್ನು ಡ್ಯಾಶ್ ಎಂದು ಕರೆಯುತ್ತೀವಿ, ಖಂಡಾವರಣ. ಇಲ್ಲಿಗೆ ಭೂಸ್ವರೂಪಗಳು ಚಾಪ್ಟರ್ ಮುಗಿದಿದೆ. ಇನ್ನು ಮುಂದಿನ ತರಗತಿಯಲ್ಲಿ ಮುಂದಿನ ಅಧ್ಯಾಯದೊಂದಿಗೆ ಬರೋಣ. ಧನ್ಯವಾದಗಳು.